ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮನೇಲಿರೋ ದನ ಕರುಗಳನ್ನ ನಾವು ಯಾವ ರೀತಿ ಆರೈಕೆ ಮಾಡ್ತೀವಿ, ಜಸ್ಟ್ ಇದು ಒಂದಿನದ ವೀಡಿಯೋಗೋಸ್ಕರ ಅಲ್ಲ. ನಾನು ಎಷ್ಟೊಂದು ಸಲ ವೀಡಿಯೋ ಹಾಕಿದ್ದು ನೋಡ್ಬಿಟ್ಟಿದ್ದು ವೀಡಿಯೋಗಷ್ಟೇ ಅಂತ ಕೆಲವ್ರು ಅಂದ್ಕೊಬೋದು. ಸೊ ನಾವು ಡೈಲಿ ದನಗಳಿಗೆ ಯಾವ ರೀತಿ ಆರೈಕೆ ಮಾಡ್ತೀವಿ, ನಮ್ಮ ಮನೇಲಿ ಇರುವಷ್ಟು ದಿನ ಯಾವ ರೀತಿ ಆರೈಕೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದಾಗೆ ನನ್ನ ತಮ್ಮ ದನಗಳಿಗೆ ತಿನ್ನಿಸ್ತಾ ಇದ್ದಿದ್ದು ಬೆಣ್ಣೆ. ಅದಾದ ನಂತರ ಇವಾಗ ಬೆಣ್ಣೆ ತಿನ್ನಿಸಾದ್ಮೇಲೆ ಮನೆ ಹತ್ರ ಬಂದಿದ್ವು ಅಂತ ಮನೆಯಲ್ಲಿರೋ ಹಣ್ಣುಗಳನ್ನ ಕೊಡ್ತಾಯಿದ್ದೀವಿ. ಬೆಣ್ಣೆನ ಯಾವ ಉದ್ದೇಶಕ್ಕೋಸ್ಕರ ಕೊಡ್ತಿದ್ದೀವಿ ಅಂತಂದರೆ, ಈ ಎರಡು ಜೋಡಿಗಳಲ್ಲಿ ಒಂದು ಬಣ್ಣ ತುಂಬಾ ವೈಟ್ ಇದೆ, ಇನ್ನೊಂದು ಅದಕ್ಕಿಂತ ಸ್ವಲ್ಪ ಡಿಮ್ ಇದೆ. ಅದಕ್ಕೆ ಈಕ್ವಲ್ ಆಗಿ ಜೋಡಿಯಾಗಲಿ ಪೇರ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಬೆಣ್ಣೆನ ತಿನ್ನಿಸ್ತೀವಿ. ಇದು ನಮ್ಮಪ್ಪ ನನಗೆ ಹೇಳಿರೋದು, ಅದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಬೆಣ್ಣೆ, ಗಂಜಿ, ಹಾಲು ಈ ರೀತಿ ಇವುಗಳನ್ನ ಕುಡಿಸಿದ್ರೆ ಬಣ್ಣ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಇದು ನೆಕ್ಸ್ಟ್ ಡೇ ಮತ್ತೆ ನಮ್ಮಪ್ಪ ಗಂಜಿ ಕುಡಿಸೋಕೆ ಇಟ್ಕೊಬಂದಿರೋ ವಿಡಿಯೋ. ಅದರ ನೆಕ್ಸ್ಟ್ ಡೇ ಅದೇ ದನಗಳನ್ನ ಇವಾಗ ಇಟ್ಕೊಂಡು ಬಂದಿದ್ದಾರೆ, ಗಂಜಿ ಕುಡಿಸ್ತಾ ಇದ್ದಾರೆ. ಆಲ್ರೆಡಿ 2 ವೀಡಿಯೋದಲ್ಲಿ ಹೇಳಿದ್ದೀನಿ ಗಂಜಿ ಕುಡಿಸೋದ್ರಿಂದ ದನಗಳ ಬಣ್ಣ ಇಂಪ್ರೂವ್ ಆಗುತ್ತೆ ಅಂತ. ಸೊ ಅದಕ್ಕೆ ಬೇಡ್ದೇ ನಮ್ಮನೇಲಿರೋಷ್ಟು ದಿನ ಡೈಲಿ ಗಂಜಿನ ಕುಡಿಸ್ತೀವಿ. ನಮ್ಮನ್ನು ಕಾಪಾಡ್ತಿದೆ ನಮ್ಮ ಮನೇನ ಅಂತ ಅಂದರೆ, ಕಾಪಾಡ್ತಿರೋ ಯಾವುದೋ ಒಂದು ಕಾಣದ ಶಕ್ತಿ ಅಂತ ಅಂದರೆ ಈ ಬಸವಪ್ಪ ಅಂತಲೇ ಹೇಳ್ಬೋದು. ಸಾಕಬೇಕು ಅನ್ನೋ ಮನಸ್ಥಿತಿಯಿಂದ ಸಾಕಿದ್ರೆ ಯಾವತ್ತೂ ಕೈ ಬಿಡಲ್ಲ. ಇದನ್ನು ನೋಡ್ತಿದ್ರೆ ನಮಗೊಂಥರ ಪಾಸಿಟಿವ್ ವೈಬು, ಎಲ್ಲೇ ಇಲ್ದಿರೋ ಒಂಥರ ಜೋಶನ್ನ ತಂದುಕೊಡುತ್ತೆ. ನಮ್ಮಪ್ಪ ತುಂಬ ವರ್ಷಗಳಿಂದ ಈ ದನಗಳನ್ನ ಸಾಕ್ತಾರೆ. ಅವರಿಗಿದ್ರ ಕ್ರೇಜ್ ತುಂಬಾ ಇದೆ. ದನ ಸಾಕೋದು, ದನದ ಜಾತ್ರೆಗೆ ಹೋಗೋದು, ಕೆಲವ್ರಿಗೆ ಒಂದು ಕ್ರೇಜ್ ಇರುತ್ತೆ. ಹಾಗೆ ನಮ್ಮಪ್ಪನಿಗೆ ದನಗಳದ್ದು. ಅದೇ ರೀತಿ ತಗೊಂಡು ಬಂದಮೇಲೆ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ. ಅವರೇ ಅಂತಲ್ಲ, ಬಹುಶಃ ಇಷ್ಟೊಂದು ದನ ಸಾಕೋರು ತಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ಕೋತಾರೋ ಅದೇ ರೀತಿ ಎತ್ಕೊಂಡು ಕೂಡ ನೋಡ್ಕೋತಾರೆ. ನನಗೊಂದಷ್ಟು ತಿಳಿದಿರೋ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಬೇಕು, ಅಥವಾ ನಮ್ಮ ಮನೇಲಿ ಏನು ರೊಟೀನ್ ನಡೀತಿದೆ, ಯಾವ ರೀತಿ ಆರೈಕೆ ಮಾಡ್ತಿದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಾಕ್ತಾಯಿದ್ದೀನಿ. ನನಗೆ ಇದ್ರ ಬಗ್ಗೆ ತುಂಬಾ ಏನು ನಾಲೆಡ್ಜ್ ಇಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆನೇ ತಿಳ್ಕೊಂಡು ವಿಡಿಯೋ ಹಾಕ್ತೀನಿ. ಒಂದು ಗಂಜಿ ಕುಡ್ದಾಯಿತು, ಅದಕ್ಕೆ ಕುಡ್ದ ನಂತರ ಇದಕ್ಕೆ ಕುಡಿಸ್ತೀವಿ. ಫಸ್ಟ್ ಪ್ರಿಯಾರಿಟಿ ಅದಕ್ಕೆ. ಇವಾಗ ಇಲ್ಲಿ ಕಟ್ಟಾಕಿದ್ದನ ಗಂಜಿ ಕುಡಿತಾ ಇದೆ. ಸೊ ದಿನ ಇದೇ ರೀತಿ ರೊಟೀನ್ ನಡೆಯುತ್ತೆ. ಇದನ್ನು ನಾವು ಕೊಟ್ಟಿಗೆಯಲ್ಲಿ ಕಟ್ಟಾಕ್ತೀವಿ. ಇದು ಮನೇಲಿ ಮಾಡೋದ್ರಿಂದ ಕೊಟ್ಟಿಗೆಯಿಂದ ಇಲ್ಲಿಗೆ ಹಿಡ್ಕೊಂಡು ಬಂದು ಕುಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಕೆಲವೊಂದು ಟೈಮು ಇಲ್ಲಿಂದನೇ ಹೊಲಕ್ಕೆ ತೊಗೊಂಡೋಗಿ ಕುಡಿಸುತ್ತೆ. ಐ ಹೋಪ್ ನನ್ನ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಾನು ವೀಡಿಯೋ ಮಾಡೋದಕ್ಕೆ ಇನ್ಸ್ಪೈರ್ ಆಗುತ್ತೆ. ಇನ್ನೇನು ಗಂಜಿ ಕುಡ್ದಾಗಿ ನನ್ನ ತಮ್ಮ ವಾಪಸ್ ಕೊಟ್ಟಿಗೆಗೆ ಕಟ್ಟೋಕೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಬಾಯ್ ಬಾಯ್, ಮತ್ತೆ ಸಿಗೋಣ.